ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಪ್ರತಿಭಟನಾ ನಿರತ ಕಬ್ಬು ಬೆಳೆಗಾರರಿಗೆ ಲಾಠಿ ಏಟು ಬಿದ್ದಿದೆ. ಹತ್ತರಗಿ ಬಳಿ ನಡೆದಂತಹ ಗಲಾಟೆಗೆ ಪೊಲೀಸರೇ ಕಾರಣ. ಹೆದ್ದಾರಿ ತಡೆದ್ರೆ ಪೊಲೀಸರಿಗೆ ಏನ್ ಸಮಸ್ಯೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಏಕಾಏಕಿ ಅರೆಸ್ಟ್ ಮಾಡಿದ್ದಕ್ಕೆ ಅಲ್ಲಿ ಗಲಾಟೆ ಶುರುವಾಯಿತು. ಬಲವಂತವಾಗಿ ರೈತರನ್ನ ವಶಕ್ಕೆ ಪಡೆದಿದ್ದಕ್ಕೆ ರೈತರು ಸಿಟ್ಟಿಗೆದ್ದಿದ್ದಾರೆ. 3,400 ರೂಪಾಯಿ ಘೋಷಣೆ ಮಾಡಿದ್ರೆ ಮನೆಗೆ ಹೋಗ್ತೀವಿ, ನಾವು ಸರ್ಕಾರದ ಬಳಿ ಭಿಕ್ಷೆ ಬೇಡ್ತಾ ಇಲ್ಲ. ನೋಡಿ ಅಲ್ಲಿ ಯಾವ ಕಾರಣಕ್ಕೆ ಜಗಳ ಆಯಿತು ಅಂತೇಳಿ. ನಮ್ಮ ಬೆವರಿನ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್ಗೆ ರೈತ ಗಂಗಾಧರ ದೇಸಾಯಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಯಾವ ವಿಚಾರಕ್ಕಲ್ಲಿ ಗಲಾಟೆ ಆಯಿತು ಅದಕ್ಕೆ ಪೊಲೀಸರೇ ಕಾರಣ ಅಂತೆ. ಹೆದ್ದಾರಿ ತಡೆದ್ರೆ ಪೊಲೀಸರಿಗೆ ಏನು ಸಮಸ್ಯೆ? ಆಮೇಲೆ ನಾವೇನಿಲ್ಲ ಸರ್ಕಾರದ ಹತ್ರ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ. ಏಕಾಏಕಿ ಬಂದು ಅರೆಸ್ಟ್ ಮಾಡಿದ್ದಕ್ಕೆ ಅಲ್ಲಿ ಆಕ್ಚುಲ್ ಆಗಿ ಗಲಾಟೆ ಸ್ಟಾರ್ಟ್ ಆಗಿದೆ. ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರೈತರು ಯಾಕಂದ್ರೆ 10 ದಿವಸ ನಿರಂತರವಾಗಿ ಪ್ರತಿಭಟನೆ ಮಾಡುವುದರಿಂದ ನಾವು 10 ದಿನಾನೂ ಶಾಂತ ರೀತಿಯಾಗಿ ಮಾಡ್ತಾ ಇದ್ದೀವಿ. ಇವತ್ತು ಶಾಂತ ರೀತಿಯಾಗಿ ನಡೀತಾ ಇತ್ತು. ಪೊಲೀಸರು ಜನಗಳನ್ನು ಗಾಡಿಗೆ ಹಾಕಿಕೊಂಡು ಹೋಗುವ ಪ್ರಮಾದದಿಂದ ಈ ಘಟನೆ ಜರುಗಿತು. ಪೊಲೀಸರೇ ಇದಕ್ಕೆ ಕಾರಣ. ಇವತ್ತು ಒಂದು ದಿವಸ ರಸ್ತೆ ರೋಕವಾಗಿದ್ದರೆ ಏನು ಹೋಗ್ತಿತ್ತು ಇವ್ರದ್ದು? ರೈತರ ಎಲೆ ಮೀರಿದೆ. ಇವರು ರೈತರದ್ದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವರು ಬರೇ ಫ್ಯಾಕ್ಟ್ರಿ ಶುಗರ್ ಲಾಬಿ ಬರೇ ಟ್ರಕ್ ಮಾಲಕರು ನೋಡ್ರಿ ಹೆಂಗೆ ರೈತರನ್ನು ನೋಡಿ ಶಾಂತಿಯುತವಾಗಿ ಇವತ್ತೊಂದು ನಿಂತು ಹೋಗ್ರಪ್ಪ ಅಂತ ಹೇಳಬಹುದಾಗಿತ್ತು ಸೌಜನ್ಯಯುತವಾಗಿ. ಎಲ್ಲ ಸೌಜನ್ಯವಾಗಿ ನಡೆದಿತ್ತು. ಇದಕ್ಕೆ ಏನು ಘಟನೆ ಆಗಿದೆ ಇದಕ್ಕೆ ನೇರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ ಕಾರಣ. ಏಕಾಏಕಿ ಒಳಗೆ ಹಾಕೋ ಕೆಲಸ ಅಂದರೆ ಏನಾಯ್ತಂದ್ರೆ ಅವರಿಗೆ ರಸ್ತೆ ಕ್ಲಿಯರ್ ಮಾಡಬೇಕಾಗಿತ್ತು. ಅದಕ್ಕಾಗಿ ಅನಾವಶ್ಯಕವಾಗಿ ರೈತರನ್ನ ಒಳಗೆ ದಬ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿದ್ರು. ಅದರಿಂದ ದಂಗೆ ಆಯಿತು. ಆಕ್ರೋಶದ ಮಿತಿ ಮೀರಿ ಹೋಗೈತೆ. 11 ದಿವಸ ಆತು ಈ ಸರ್ಕಾರ ಸತ್ತು ಹೋಗೈತಿ. ಇವರು ಬರೀ ಈಗ ಪೊಲೀಸ್ ಫೋರ್ಸ್ ಅದು ಮತ್ತೊಂದು ಮಾಡಿದ್ರೆ ಇವತ್ತು ರಾಜ್ಯ ಹದಗೆಟ್ಟು ಹೋಗ್ತೈತೆ. ಸುಮ್ಮನೆ ಇಲ್ಲಿಗೆ ಈಗ ಇಟ್ಕೊಂಡ್ಬಿಟ್ರೆ ಇದು ಶಾಂತಿಯುತವಾಗಿ ಹೋಗ್ತೈತಿ. 3,400 ಘೋಷಣೆ ಮಾಡ್ರಿ. ರೈತರು ತಮ್ಮ ಮನೆಗೆ ತಾವು ಹೋಗ್ತಾರೋ, ಇವ್ರು ಹೇಳೋ ಅವಶ್ಯಕತೆನೇ ಇಲ್ಲ. ರೈತರು ಬೀದಿಗೆ ಬರ್ಬೇಕಾದ್ರೆ ಕಾರಣ ಇವತ್ತು ಏನಾಗಿತ್ತು ಅಂದ್ರೆ ರೈತ ಬೀದಿಗೆ ಬರಕ್ಕೆ 11 ದಿವಸ ನಿರಂತರವಾಗಿ ರೈತನ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇವತ್ತು ಇವ್ರಿಗೆ ಬಿಲ್ ಕೊಡಂಗಿಲ್ಲ, ಅದಕ್ಕೂ ನಾವು ಕಬಲಿದೆವು. ಆದ್ರೆ ರೈತ ಬೆಳೆದಿವ್ರು ನಿಜವಾಗಿ ಮನುಷ್ಯರಾಗಿದ್ರೆ ಏನು ತಿನ್ನಬಾರದು. ಇವ್ರು ರೊಕ್ಕ ಬೇಡ ನಮಗೆ, ನಾವೇನು ಇವ್ರ ತಲೆ ಭಿಕ್ಷೆ ಬೇಡನಿಲ್ಲ. ನಮ್ಮ ಬೆವರಿನ ಹಕ್ಕು ಬೇಡ್ತಾ ಇದ್ದೀವಿ, ನಮ್ಮ ಬೆಲೆ ಯೋಗ್ಯ ಬೆಲೆ ಬೇಡ್ತಾ ಇದ್ದೇವೆ. ಇವ್ರಿಗೆ ವರ್ಷಕ್ಕೊಂದು 2 ಸರ್ತಿ ಇನ್ಕ್ರಿಮೆಂಟ್ ಪಡಿತಾರೆ. ಯಾರಿಂದ ಪಡಿತಾರೆ? ಇವ್ರು ರೈತರ ಟ್ಯಾಕ್ಸ್ ಕಟ್ಟು ಟ್ಯಾಕ್ಸದಿಂದ ಪಡಿತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಅರ್ಥ ಮಾಡ್ಕೋಬೇಕು. ಇವ್ರು ಎಲ್ಲ ಏನು ನಾವು ರೈತರು ಬೆಳೆದ ಅನ್ನನ ತಿಂತಾರೆ, ಮತ್ತೇನು ತಿಂತಾರೆ? ರೈತಗೆ ಸಹಕಾರ ಕೊಡಲಿಲ್ಲ ಅಂದರೆ ಯಾರು ಕೊಡೋರು ಇವ್ರ? ಇವತ್ತು ಒಂದು ದಿವಸ ರಾಷ್ಟ್ರೀಯ ಹೆದ್ದಾರಿ ಬಂದಾಗಿದ್ರೆ ಇವ್ರದ್ದು ಏನು ಹೋಗ್ತಿತ್ತು? ರೈತಂದು ನಿರಂತರವಾಗಿ 20 ವರ್ಷ ಆಯ್ತು ಶೋಷಣೆ ಆಗ್ತಾ ಇದ್ದಾನೆ. 20 ವರ್ಷದ ನುಕ್ಸಾನ ತುಂಬಿ ಕೊಡೋಕ್ಕಾಗ್ತಾ ಇಲ್ಲ. ಒಂದು ದಿವಸ ಇವ್ರ ಮಾಲಕರು ನೋಡ್ತಾರಂದ್ರೆ ಇದು ಯಾವ ನ್ಯಾಯ? ಅದಕ್ಕಾಗಿ ರೈತರಿಗೆ ಯೋಗ್ಯ ನ್ಯಾಯ ಕೊಡುವವರೆಗೆ ಇದು ನಿರಂತರವಾಗಿ ಜಾರಿ ಇರ್ತೈತಿ. ರೈತರ ಸೌಜನ್ಯವಾಗಿದ್ದಾರೆ, ಶಾಂತಿಯುತವಾಗಿದ್ದಾರೆ. ಏನೇ ಅನಾಹುತ ಆದ್ರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟನ ಕಾರಣ.